ಚಿತ್ರದುರ್ಗದಲ್ಲಿ ನಡೆದ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮವು ಕೇವಲ ಅಭಿಮಾನೋತ್ಸವವಾಗಿರಲಿಲ್ಲ, ಅದು ಬಿಜೆಪಿಯ ಶಕ್ತಿ ಪ್ರದರ್ಶನ, ನಾಯಕತ್ವದ ಏಕತೆಯ ಸಂದೇಶ ಹಾಗೂ ಮುಂದಿನ ರಾಜಕೀಯ ದಿಕ್ಕಿನ ಸೂಚನೆಯಂತಿತ್ತು. ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜಕೀಯಕ್ಕೆ ಕಾಲಿಟ್ಟು 50 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಈ ಭವ್ಯ ಸಮಾರಂಭ ಆಯೋಜನೆಗೊಂಡಿತ್ತು. 50 ವರ್ಷದ ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ಚಪ್ಪಾಳೆ ಎಸೋದು ಕೇಳಿಸ್ತಿಲ್ಲ. ನಾವೆಲ್ಲರೂ ಸ್ವಾಗತಿಸೋಣ ಶ್ರೀ ಬಿಎಸ್ ಯಡಿಯೂರಪ್ಪ ಅವರನ್ನ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಜೊತೆಗೆ ರಾಜ್ಯ ಬಿಜೆಪಿ ನಾಯಕರಾದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ, ಸಂಸದ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ನಾಯಕರು, ಸಾವಿರಾರು ಕಾರ್ಯಕರ್ತರು, ಮಠಾಧೀಶರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು. ಹಲವು ನಾಯಕರು ತಮ್ಮ ಭಾಷಣದಲ್ಲಿ ಯಡಿಯೂರಪ್ಪ ಅವರ ಹೋರಾಟದ ಜೀವನ, ರೈತಪರ ಧೋರಣೆ ಹಾಗೂ ಪಕ್ಷವನ್ನು ಕರ್ನಾಟಕದಲ್ಲಿ ಬೆಳೆಸಿದ ಪಾತ್ರವನ್ನು ವಿಶೇಷವಾಗಿ ಸ್ಮರಿಸಿದ್ರು. ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮಾತನಾಡಿ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಶೂನ್ಯದಿಂದ ಕಟ್ಟಿದ ನಾಯಕ ಯಡಿಯೂರಪ್ಪ ಅಂತ ಹೊಗಳಿದ್ರು. ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅಂತ ಹೇಳಿದ್ರು. जब भी भारत का राजनीतिक दलों का इतिहास कोई लिखेगा, भारतीय जनता पार्टी का इतिहास लिखेगा, तो दक्षिण भारत में भाजपा को आगे बढ़ाने वाले नेता में येदियुरप्पा जी का नाम निश्चित रूप से सुवर्ण अक्षरों से लिखा जाए. ಯಡಿಯೂರಪ್ಪ ಅವರು ಮಾತನಾಡಿ, ಕಾರ್ಯಕರ್ತರ ಪ್ರೀತಿ ಮತ್ತು ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ನಾನು ಜೀವನವನ್ನೇ ಪಕ್ಷಕ್ಕಾಗಿ ಮೀಸಲಿಟ್ಟಿದ್ದೇನೆ ಅಂತ ಹೇಳಿದ ಅವರು, ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ತರಬೇಕೆಂಬ ಗುರಿ ಹೊಂದಿರೋದಾಗಿ ಹೇಳಿದ್ರು. ತುರ್ತು ಪರಿಸ್ಥಿತಿಯ ಸೆರೆಮನೆಯಿಂದ ಹಿಡಿದು ಸಂಘಟನೆ, ಪ್ರವಾಸ, ಜನರ ನಡುವೆ ಜನರಿಗಾಗಿ ನಡೆಸಿಕೊಂಡು ಬಂದ ನಿರಂತರ ಹೋರಾಟಗಳ ಬದುಕೆ ನನಗೆ ಶಕ್ತಿ ನೀಡಿದೆ. ನಾನು ಇಷ್ಟೇ ಹೇಳಿ ಬಯಸಿದ್ದೇನೆ, ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಸಂಸದ ಬಸವರಾಜ ಬೊಮ್ಮಾಯಿ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಚಾಲನೆ ನೀಡಲಾಯಿತು. ವಾಣಿ ವಿಲಾಸ್ಗೆ 5 ಟಿಎಂಸಿ ನೀರು ನೀಡಿದ್ರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡಲಾಗಿದೆ. ಈ ಕೀರ್ತಿ ಬಿಎಸ್ವೈಗೆ ಸಲ್ಲಬೇಕು ಅಂತ ಹೇಳಿದರು. ರಾಜ್ಯದ ಸಂಕಷ್ಟ ಕಾಲದಲ್ಲಿ ಯಾರು ಜನರ ಮಧ್ಯೆ ಹೋಗಿ ಜನರಿಗೆ ನೈತಿಕ ಶಕ್ತಿಯನ್ನ ತುಂಬಿ ಅವರ ದುಃಖದ ಮಾನಗಳನ್ನು ದೂರ ಮಾಡ್ತಾರೆ, ಅವರೇ ನಿಜವಾದಂತ ಜನನಾಯಕ. 2009ರಲ್ಲಿ ಪ್ರವಾಹ ಬಂದಿತ್ತು. ಆ ಸಂದರ್ಭದಲ್ಲಿ ಬಹಳ ಭೀಕರ ಪ್ರವಾಹ, ಕರ್ನಾಟಕ ಕಂಡಿರುವಂತಹ ಪ್ರವಾಹ. ನಾವು ಮೀಟಿಂಗ್ ನಲ್ಲಿ ಇದ್ವಿ ಮೈಸೂರಲ್ಲಿ. ಆ ಮೀಟಿಂಗ್ ಅನ್ನ ಬಿಟ್ಟು ಪ್ರಯಾಣ ಪ್ರಾರಂಭ ಮಾಡಿದ್ರೆ 22 ದಿವಸ ಮನೆ ಸೇರಲಿಲ್ಲ ಸ್ವಾಮಿ. ಮುಖ್ಯಮಂತ್ರಿಗಳು ಹಳ್ಳಿಗೆ ಪ್ರವಾಹದಂತ ಊರುಗಳಿಗೆ ಹೋಗಿ ಅಲ್ಲಿಂದ ನೋಡಿ ಬಂದ ಮೇಲೆ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ 63 ಹಳ್ಳಿಗಳನ್ನ ಪುನರ್ವಸತಿಯನ್ನ ಮಾಡಿ, ಹೊಸ ಹಳ್ಳಿಗಳನ್ನ ನಿರ್ಮಾಣ ಮಾಡಿ, ಅವಕ್ಕೆ ಮೂಲಭೂತ ಸೌಕರ್ಯನ ಕೊಟ್ಟು 67,000 ಹೊಸ ಮನೆಗಳನ್ನ ಕೊಟ್ಟಂತ ಆ ಮಾನವೀಯತೆಯಿಂದ ಮೆರೆದಂತ ಆ ಧೀಮಂತ ನಾಯಕ ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಚ್ಛೆಪಡ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳಿಸಿದಂತಹ ಸಂದೇಶವನ್ನು ಓದಿದರು. ಇಟ್ ಈಸ್ ಹಾರ್ಟ್ನಿಂಗ್ ಟು ನೋಟ್ ದಟ್ Abhinandotsav is being held at Chitradurga, Karnataka to celebrate 50 years of Shri B.S. Yediyurappa's contribution to the public life. ಯಡಿಯೂರಪ್ಪ ಎಂಬ ಹೆಸರು ಕೇವಲ ವ್ಯಕ್ತಿಯ ಹೆಸರು ಅಲ್ಲ, ಅದು ಕಾರ್ಯಕರ್ತರ ಭಾವನೆ ಮತ್ತು ಬಡವರ ನಂಬಿಕೆ ಅಂತ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ಬಂಧುಗಳೇ, ರಾಜಕೀಯ ಕಾರಣಕ್ಕೆ ಅಭಿಮಾನೋತ್ಸವನ ನಾವು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಪರಿಶ್ರಮಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು. ಬಂಧುಗಳೇ, ಕರ್ನಾಟಕದಲ್ಲಿ ತ್ಯಾಗಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು. ಹಾಗಾಗಿ ಅಂತ ಒಬ್ಬ ಜನನಾಯಕ, ರೈತ ನಾಯಕ, ಮಹಾನ್ ನಾಯಕ
ನನ್ನಂತ ಅನೇಕ ಯುವ ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗಾಗಿ ಭಾರೀ ಪ್ರಮಾಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮ ಸ್ಥಳದ ಸುತ್ತಮುತ್ತ ಹಲವು ಊಟದ ಕೌಂಟರ್ಗಳನ್ನು ತೆರೆಯಲಾಗಿತ್ತು. ಸಂಘಟಕರು ಶಿಸ್ತುಬದ್ಧವಾಗಿ ಜನರಿಗೆ ಊಟ ವಿತರಣೆ ಮಾಡಿದರು. ಒಟ್ಟಾರೆ ಚಿತ್ರದುರ್ಗದಲ್ಲಿ ನಡೆದ ಈ ಕಾರ್ಯಕ್ರಮವು ಬಿಜೆಪಿ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿತ್ತು. ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಪಯಣವನ್ನು ನೆನಪಿಸುವುದರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ದೃಷ್ಟಿಯಿಂದ ಪಕ್ಷದ ಸಂಘಟನಾ ಬಲವನ್ನು ತೋರಿಸುವ ಪ್ರಯತ್ನವೂ ಈ ಕಾರ್ಯಕ್ರಮದಲ್ಲಿ ಕಂಡುಬಂತು. ಸಾರ್ಥಕ 50 ವರ್ಷ ಅಭಿಮಾನಿಗಳ ಅಭಿಮಾನೋತ್ಸವ